ಸಮಾಜದಲ್ಲಿನ ಭ್ರಷ್ಟಾಚಾರ ವ್ಯವಸ್ಥೆಯ ಲೋಪದೋಷಗಳು ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಮೂಲಕ ಸಾಮಾಜಿಕ ಹೋರಾಟಗಾರ ಬಸವರಾಜ ಕೊರವರ್ ಅವರು ಉತ್ತರ ಕರ್ನಾಟಕದ ಪ್ರಬಲ ಧ್ವನಿಯಾಗಿ ಗುರುತಿಸಿಕೊಂಡಿದ್ದಾರೆ. ಕೇವಲ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲದೆ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸಂವಿಧಾನಿಕ ಮೌಲ್ಯಗಳ ರಕ್ಷಣೆಗಾಗಿ ಅವರು ನಡೆಸಿದ ಹೋರಾಟಗಳು ಗಮನಾರ್ಹವಾಗಿವೆ. ಯೋಗೇಶ್ ಗೌಡ ಪ್ರಕರಣ ನ್ಯಾಯಕ್ಕಾಗಿ ಅಚಲ ಪಟ್ಟು. ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಸತ್ಯವನ್ನ ಹೊರತರಲು ಬಸವರಾಜ ಕೊರವರ್ ನಡೆಸಿದ ಹೋರಾಟ ಐತಿಹಾಸಿಕವಾದದ್ದು. ಆರಂಭದಲ್ಲಿ ಪೊಲೀಸರ ಮೇಲೆ ಪ್ರಭಾವ ಬೀರಲಾದ ಹಂತದಲ್ಲಿ ವ್ಯವಸ್ಥಿತವಾಗಿ ಹೂತು ಹೋಗಿದ್ದ ಸಾಕ್ಷಿಗಳನ್ನು ಹೊರತೆಗೆಯಲು ಇವರ ನಿರಂತರ ಒತ್ತಡವೇ ಕಾರಣವಾಯಿತು. ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಪ್ಪಿಸುವಲ್ಲಿ, ಪ್ರಭಾವಿಗಳು ಕಾನೂನಿನ ಕಪಿಮುಷ್ಟಿಗೆ ಸಿಲುಕುವಂತೆ ಮಾಡುವಲ್ಲಿ ಕೊರವರ್ ಅವರ ಕಾನೂನಾತ್ಮಕ ಹೋರಾಟ ಪ್ರಮುಖ ಪಾತ್ರ ವಹಿಸಿದೆ. ಕೆಳಹಂತದ ಪೊಲೀಸ್ ಸಿಬ್ಬಂದಿಗಳ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ ಕೊರವರ್ ಈ ಹೋರಾಟಕ್ಕಾಗಿ 87 ದಿನಗಳ ಕಾಲ ಕಾರಾಗೃಹ ವಾಸವನ್ನ ಅನುಭವಿಸಿದ್ರು. ಅವರ ಈ ತ್ಯಾಗದ ಫಲವಾಗಿ ಸರ್ಕಾರವು ಪೊಲೀಸರ ಹಲವು ದಶಕಗಳ ಬೇಡಿಕೆಗಳನ್ನು ಈಡೇರಿಸುವಂತಾಯಿತು. ಇದು ಕೇವಲ ನಾಗರಿಕರಿಗಷ್ಟೇ ಅಲ್ಲದೆ ವ್ಯವಸ್ಥೆಯ ಒಳಗಿರುವ ನೌಕರರಿಗೂ ಅವರು ಸ್ಪಂದಿಸುವುದಕ್ಕೆ ಸಾಕ್ಷಿಯಾಗಿದೆ. ಜಲಮಂಡಳಿ ಮತ್ತು ಪೆಪ್ಸಿ ಪ್ರಕರಣ. ಉಪವಾಸ ಸತ್ಯಾಗ್ರಹದ ಮೂಲಕ ಜಲಮಂಡಳಿ ನೌಕರರಿಗೆ ನ್ಯಾಯ ಕೊಡಿಸಿದ್ದಲ್ಲದೆ ಅಕ್ರಮವಾಗಿ ನೀರು ಬಳಸುತ್ತಿದ್ದ ಪೆಪ್ಸಿ ಕಂಪನಿಗೆ ಲಕ್ಷಾಂತರ ರೂಪಾಯಿ ದಂಡ ವಿಧಿಸುವಂತೆ ಮಾಡಿ ಮಂಡಳಿಯ ಬೊಕ್ಕಸವನ್ನ ತುಂಬಿಸಿದ್ರು. ಕೆಐಎಡಿಬಿಯಲ್ಲಿ ನಡೆದ ಬಹುಕೋಟಿ ಹಗರಣವನ್ನ ಬೆನ್ನತ್ತಿದ ಇವರು ಅದನ್ನ ಜಾರಿ ನಿರ್ದೇಶನಾಲಯದ ವರೆಗೆ ತಲುಪಿಸಿ ಭ್ರಷ್ಟರ ನಿದ್ದೆಗೆಡಿಸಿದ್ದಾರೆ. ಅರಣ್ಯ ಇಲಾಖೆಯ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಸಾವಿರಾರು ಮರಗಳನ್ನು ಅಕ್ರಮವಾಗಿ ಕಡಿತವರ ವಿರುದ್ಧ ರಾಷ್ಟ್ರೀಯ ಹಸಿರು ಪ್ರಾಧಿಕಾರದ ವರೆಗೆ ಹೋರಾಟವನ್ನ ಕೊಂಡೊಯ್ದು ಪರಿಸರ ಸಂರಕ್ಷಣೆಗೆ ಶ್ರಮಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿನ ಡೊನೇಷನ್ ಹಾವಳಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿನ ಮದ್ಯದ ಅಂಗಡಿಗಳ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುವ ಮೂಲಕ ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡಲು ಶ್ರಮಿಸಿದ್ದಾರೆ. ಬಸವರಾಜ ಕೊರವರ್ ಅವರ ಈ ಹೋರಾಟದ ಹಾದಿಯು ಅಧಿಕಾರ, ಹಣಬಲದ ಮುಂದೆ ಸತ್ಯದ ಧ್ವನಿ ಹೇಗೆ ಗಟ್ಟಿಯಾಗಿ ನಿಲ್ಲಬಹುದು ಎಂಬುದಕ್ಕೆ ನಿದರ್ಶನವಾಗಿದೆ. ಯೋಗೇಶ್ ಗೌಡರ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ತಮ್ಮ ಹೋರಾಟ ಮುಂದುವರಿಯಲಿದೆ ಎಂಬುದು ಅವರ ಅಚಲ ನಿಲುವಾಗಿದೆ.